ನಿಮ್ಮೆಲ್ಲರಿಗೂ ಧಾರ್ಮಿಕ ಸಂಸ್ಕಾರಗಳನ್ನು ನೆರವೇರಿಸಿಕೊಂಡಿರುವಂತಹ ಆತ್ಮೀಯ ಧರ್ಮ ಬಂಧುಗಳಾದ ಶ್ರೀ ವೇದಮೂರ್ತಿ ಮಹೇಶ್ವರಯ್ಯ ಶಾಸ್ತ್ರಿಗಳವರೇ, ವಿದ್ಯಾಧರ ಶಾಸ್ತ್ರಿಗಳವರೇ, ಬೆಳಕಯ್ಯ ಶಾಸ್ತ್ರಿಗಳವರೇ, ಬಸವರಾಜಯ್ಯ ಶಾಸ್ತ್ರಿಗಳವರೇ, ಇವುಗಳ ಎಲ್ಲ ಪುರೋಹಿತ ವರ್ಗವೇ, ಶ್ರೀಮಠದ ವ್ಯವಸ್ಥಾಪಕರಾದ ವೇದಮೂರ್ತಿ ಚರ್ಮಸೇನವರೇ, ನಿಮ್ಮೆಲ್ಲರಿಗೂ ಅನುಭವದ ನುಡಿಗಳನ್ನು ನುಡಿದಿರುವಂತಹ ನಮ್ಮ ವಿದ್ಯಾಸಂಸ್ಥೆಯ ವಿಶ್ರಾಂತ ಮುಖ್ಯೋಪಾಧ್ಯಾಯರಾದ ಸುದ್ದಿ ಮಾಧ್ಯಮದ ಬಂಧುಗಳಾದ ವಿಜಯಾನಂದ ಕುಮಾರಸ್ವಾಮಿಗಳವರೇ, ಇಂದಿನ ಈ ಸಮಾರಂಭದ ಪ್ರಸಾದದ ಸೇವಾಕರ್ತರು, ಶ್ರೀಮಠದ 3 ಗುರುಗಳಾದ ಸೇವೆಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ನಿರಂತರವಾದ ಸೇವೆ ಮಾಡಿ ಪರಮ ಪೂಜ್ಯ ಗುರುಗಳವರ ಗುರು ಸೇವಾ ಭೂಷಣ ಚಂದ್ರಶೇಖರ ಶಿವಾಚಾರ್ಯ ಪ್ರಶಸ್ತಿ ಭೂಷಿತರು ಆದಂತಹ ಶ್ರೀಯುತ ಕೆ.ಜಿ. ವೀರಭದ್ರಪ್ಪನವರ ಎಲ್ಲ ಮಕ್ಕಳೇ, ಕುಟುಂಬಸ್ಥರೇ, ಮೊಮ್ಮಕ್ಕಳೇ, ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ಧಾರ್ಮಿಕ ಸಂಸ್ಕಾರಗಳನ್ನು ಪಡೆದುಕೊಂಡಿರುವಂತಹ ಎಲ್ಲ ಧರ್ಮಮೂರ್ತಿಗಳ ಎಲ್ಲ ಪೋಷಕರೇ, ಸುದ್ದಿ ಮಾಧ್ಯಮದ ಬಂಧುಗಳೇ, ತಾಯಿಯಂದಿರೇ ಮತ್ತು ಮಕ್ಕಳೇ, ಈಗಾಗಲೇ ಸಮಯ ಬಹಳಷ್ಟಾಗಿದೆ. ಈಗಾಗಲೇ ನಿಮ್ಮೆಲ್ಲರ ತಾಳ್ಮೆ ಕಳೆದುಕೊಳ್ತಾ ಇದೆ ಅಂತ ನಿಮ್ಮ ಹಾವಭಾವಗಳಿಂದ ನಮಗೆ ಗೊತ್ತಾಗ್ತಾ ಇದೆ. ಇನ್ನು ಒಂದು ಅರ್ಧ ಗಂಟೆ ಜಾಸ್ತಿ ಆದರೆ ನಾವು ಮಾತನಾಡೋದು ಕೂಡ ಅಷ್ಟೇ ಕಷ್ಟ ಆಗ್ತದೆ ಅಂತ ನಾವು ಭಾವಿಸ್ಕೊಂಡ್ಬಿಟ್ಟಿದ್ವಿ. ನಿಮ್ಮೆಲ್ಲರ ಸ್ಥಿತಿಗತಿಗಳು ನಮಗೆ ಅರ್ಥ ಆಗ್ತದೆ. ಯಾಕಂತ ಕೇಳಿದ್ರೆ ರಾತ್ರಿ ಸರಿಯಾಗಿ ನಿದ್ರೆ ಆಗಿರೋದಿಲ್ಲ, ಮತ್ತು ರಾತ್ರಿ ಎಲ್ಲ ನಿದ್ರೆಗೆಟ್ಟು ಇಲ್ಲಿಯವರೆಗೆ ನಿಮಗೆ ಉಪದೇಶ ಮಾಡೋದಾಗ್ಲಿ, ಸಂಸ್ಕಾರ ಮಾಡೋದಾಗ್ಲಿ, ಈ ಸಮಯ ನಿಮ್ಮನ್ನ ಇದಕ್ಕಾಗಿ ಬಳಸ್ಕೊಂಡಿರೋದ್ರಿಂದ ನೀವೆಲ್ಲರೂ ಟೈರ್ಡ್ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಾವಾದರೂ ಹೆಚ್ಚೆಚ್ಚು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಈಗಾಗಲೇ 9 ಗಂಟೆ 56 ನಿಮಿಷ ಆಗಿದೆ. ನೀವೆಲ್ಲರೂ ಇವಾಗ ಭಿಕ್ಷಾಟನೆಗೆ ಹೋಗ್ಬೇಕಾಗಿರೋದು. ಭಿಕ್ಷಾಟನೆಗೆ ಯಾಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅದು ನಮ್ಮ ಧರ್ಮ ಸಂಸ್ಕಾರದಲ್ಲಿ ಒಂದು. ಯಾವ ಉದ್ದೇಶಕ್ಕಾಗಿ ಭಿಕ್ಷಾಟನೆ ಮಾಡಬೇಕು ಅಂತ ಹೇಳಿದ್ರೆ, ನೀವು ಜಂಗಮರು, ಜಗತ್ ರಕ್ಷಕರು, ಜಗತ್ತನ್ನ ಸಂರಕ್ಷಣೆ ಮಾಡುವಂತಹ ಹೊಣೆಗಾರಿಕೆ ಕೂಡ ನಿಮಗಿದೆ. ನಮಗೆ ಬೇಕಾದಷ್ಟು ಶ್ರೀಮಂತರಿದ್ದೀವಿ, ನಾವ್ಯಾಕೆ ಭಿಕ್ಷಾಟನೆ ಮಾಡಬೇಕು ಅನ್ನುವಂಥ ಮನೋಭಾವ ಅಲ್ಲ. ಅದು ನಿಮ್ಮ ಒಂದು ಧರ್ಮ, ಕಾಯಕ. ಆ ಕಾಯಕದಲ್ಲಿ ನಿಮ್ಮ ನಿಷ್ಠೆ ಎಲ್ಲಿ ನಿಂತುಕೊಂಡು ಅಲ್ಲಿ ಹೊನ್ನಾಳಿಗೆ ಬಂದಾಗ ಬಾರೆಯ ಹಿರೇಕಲ್ಮಠ ನೋಡುವುದನ್ನು ಮರೆತೆಯ, ತುಂಗಭದ್ರ ನದಿಯಲ್ಲಿ ಸ್ನಾನ ಮಾಡೆಯ, ಭಕ್ತಿಯಿಂದ ಕೈ ಮುಗಿದು ಮಠದೊಳಗೆ ಬಾರೆಯ.